ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಜೀವ ಆಗಮ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ವೇಣೂರು ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡೋಣ ಬರ್ರಿ. ಇದು ನಿಮಗೆ ಕಾಣಿಸ್ತಾ ಇರೋದು ಜೈನರ ಯಾತ್ರಿ ನಿವಾಸ ಆಗಿದೆ ರೀ. ಸೊ ಇಲ್ಲಿ ನಿಮಗೆ ಆನ್ಲೈನ್ದಲ್ಲಿ ಫೋನ್ ನಂಬರ್ ಸಿಗುತ್ತೆ. ಫೋನ್ ಹಚ್ಚಿ ರೂಮ್ ಅವೈಲೇಬಲ್ ಇದಾವೋ ಇಲ್ಲೋ ಅಂತ ಹೇಳಿ ಕೇಳ್ಬೋದು ರೀ. ರೂಮ್ಸು ಇಲ್ಲಿ ತುಂಬಾ ನೀಟಾಗಿ ಕ್ಲೀನಾಗಿ ಇದ್ದು ರೀ, ಮತ್ತು ವೆರಿ ರೀಸನೇಬಲ್ ಪ್ರೈಸಲ್ಲಿ ನಮ್ಗೆ ರೂಮ್ಸ್ ಸಿಕ್ಕಿದ್ದು ರೀ. ಸೊ ಆನ್ಲೈನ್ದಲ್ಲಿ ನಿಮಗೆ ಫೋನ್ ನಂಬರ್ ಸಿಗುತ್ತೆ. ಸೊ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ ನೀವು ಇಲ್ಲಿ ಹೋಗ್ಬೋದು. ಈ ಜೈನರ ಒಂದು ಯಾತ್ರೆ ನಿವಾಸ ತುಂಬಾ ಕ್ಲೀನ್ ಮತ್ತು ನೀಟಾಗಿತ್ತು ರೀ. ಅದರ ಅಪೋಸಿಟ್ಟಾಗಿ ನಮಗಿದು ಜೈನರ ಬಸದಿ ಕೂಡ ಇಲ್ಲಿ ಕಾಣ್ತದೆ ರೀ. ನಾವು ಈ ಯಾತ್ರಿ ನಿವಾಸದಲ್ಲಿ ಒನ್ ಡೇ ಹಾಲ್ಟ್ ಕೂಡ ಮಾಡಿದ್ದು ರೀ. ಇದು ವೇಣೂರು ಕಾರ್ಕಳದಿಂದ ಒಂದು 35 ಕಿಲೋಮೀಟ್ರ್ ಆಗ್ತದೆ ರೀ. ಧರ್ಮಸ್ಥಳದಿಂದ ಒಂದು 32 ಕಿಲೋಮೀಟ್ರು, ಮತ್ತು ಮೂಡುಬಿದ್ರೆಯಿಂದ ಸುಮಾರು 20 ಕಿಲೋಮೀಟ್ರ್ ಆಗ್ತದೆ. ಸೊ ನೀವು ಆ ಸೈಡ್ ಏನಾದರೂ ಹೋಗಿದ್ರೆ ಇಲ್ಲಿ ಬಂದು ಹಾಲ್ಟ್ ಮಾಡಿ ಇರ್ಬೋದು ರೀ. ತುಂಬಾ ಒಳ್ಳೆಯ ಪ್ಲೇಸ್ ಅದ. ನಾವು ಬೆಳಗ್ಗೆ ಎದ್ದು ಧರ್ಮಸ್ಥಳಕ್ಕೆ ಹೋಗೋರಿದ್ದು ರೀ. ಸೊ ಅದಕ್ಕಾಗಿ ಬೇಗನೆ ರೆಡಿಯಾಗಿ ಬಸ್ತಿಗೆ ಹೋಗಿದ್ದು ರೀ. ಸೊ ಬಸ್ತಿಯೊಳಗೆ ಹೋಗಿ ದೇವರ ದರ್ಶನನ ತಗೊಂಡು ಇಲ್ಲಿ ತೀರ್ಥಂಕರ ಮೂರ್ತಿಯನ್ನು ಧಾತು ಅಥವಾ ಲೋಹದಿಂದ ಮಾಡಿದ್ದರೆ, ಹೀಗಾಗಿ ಭಾಳ ಸುಂದರ ಆದಂತಹ ಮೂರ್ತಿ ಇತ್ತು. ಮತ್ತು ಬಸ್ತಿ ಕೂಡ ರೀ ನಮ್ಮ ಸೈಡ್ ಇದ್ದಂಥ ಬಸ್ತಿ ಇಲ್ಲಾಗಿತ್ತು. ಈ ಕಡೆ ನೀವು ಕಾರ್ಕಳ ಮೂಡುಬಿದ್ರೆಯಲ್ಲಿ ನೋಡುವಂಥ ಬಸ್ತಿ ಇತ್ತು, ಭಾಳ ಚಂದ ಇತ್ತು ರೀ. ಮತ್ತು ಈ ಬಸ್ತಿಗೆ ಮತ್ತೊಂದು ಏನು ವಿಶೇಷತೆ ಅಂದರೆ 7 ಬಾಗಿಲಿದ್ದು ರೀ. ಅದನ್ನು ನಾವು ಕೌಂಟ್ ಮಾಡಿದ್ದು. ಸೊ ನೋಡಿ, ಈ ಟೆಂಪಲನ್ನು ನೋಡಿ ಬೆಳಗ್ಗೆನೆ ಭಾಳ ಖುಷಿ ಆಯಿತು. ಈ ಬಸದಿಯಲ್ಲೇ ಸೈಡಲ್ಲೇ ನಮ್ಗೆ 38 ಅಡಿ ಇರುವಂತಹ ಬಾಹುಬಲಿ ಮೂರ್ತಿಯನ್ನು ನಾವು ಕಾಣ್ಬೋದು ರೀ. ಇದು ವೇಣೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಬರ್ತದೆ ರೀ. ಈ ಮೂರ್ತಿಯನ್ನು ಅವರು ಫಾಲ್ಗುಣಿ ನದಿ ದಂಡೆಗೆ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ಅಜೀಲ ಮನೆತನದ ರಾಜ ತಿಮ್ಮರಾಜನು 1604ರಲ್ಲಿ ಈ ಮೂರ್ತಿಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ರೀ. ಈ ಬಾಹುಬಲಿ ಮೂರ್ತಿ ರೀ ಶ್ರವಣಬೆಳಗೊಳ ಮತ್ತು ಕಾರ್ಕಳದಲ್ಲಿರುವಂಥ ಮೂರ್ತಿಗಿಂತ ಸ್ವಲ್ಪ ಭಿನ್ನ ಆಗಿದೆ. ಅದು ಹೆಂಗಪ್ಪ ಅಂದ್ರೆ, ಆ ಮೂರ್ತಿಗಳನ್ನು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ನಾವು ಗುಡ್ಡ ಹತ್ತಿ ಹೋಗ್ಬೇಕಾಗ್ತದೆ, ಬೆಟ್ಟ ಹತ್ತಿ. ಬಟ್ ಇದು ಹಾಗೇನಿಲ್ಲ ರೀ, ನಾರ್ಮಲ್ ನಮ್ಗೆ ನಡ್ಕೋತ ಹೋದ್ರೆ ಈಜಿಯಾಗಿ ಈ ಬಾಹುಬಲಿ ಮೂರ್ತಿಯನ್ನು ನಾವು ವೀಕ್ಷಣೆ ಮಾಡ್ಬೋದು ರೀ. ಈ ಮೂರ್ತಿ ಕೂಡ ಏಕಶಿಲೆಯಿಂದ ಮಾಡಿದಂತಹ ಗೊಮ್ಮಟೇಶ್ವರ ಮೂರ್ತಿ ಆಗಿದ್ದಾರೆ. ತುಳುನಾಡಿನ ಶಿಲ್ಪಿ ವೀರಶಂಭು ಕಲ್ಕುಡನು ಈ ಮೂರ್ತಿಯನ್ನು ಒಂದೇ ಕೈ ಮತ್ತು ಒಂದೇ ಕಾಲು, ಅದೇ ರೀತಿ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಈ ಮೂರ್ತಿಯನ್ನು ನಿರ್ಮಿಸಿದ್ದಾರೆ ಅಂತ ಅಲ್ಲೆಲ್ಲ ಹೇಳ್ತಾರೆ ರೀ. ಈ ವೇಣೂರು ಗೊಮ್ಮಟೇಶ್ವರ ಮಹಾಮಸ್ತಕಾಭಿಷೇಕ ಕೂಡ 12 ವರ್ಷಕ್ಕೊಮ್ಮೆ ನಡೀತದೆ ರೀ. ಸೊ ಈಗಾಗಲೇ 2012 ಮತ್ತು 2024ರಲ್ಲಿ ಆಗಿದೆ. ಸೊ ನಾವು ಮತ್ತೆ ಮುಂದೆ 12 ವರ್ಷಕ್ಕೊಮ್ಮೆ ಈ ಮೂರ್ತಿಯ ಮಸ್ತಕಾಭಿಷೇಕವನ್ನು ನಾವು ನೋಡ್ಬೋದು ರೀ. ಇದು ಕೂಡ ತುಂಬ ಸುಂದರವಾದಂಥ ಒಂದು ಗೊಮ್ಮಟೇಶ್ವರ ಮೂರ್ತಿ ಆಗಿದೆ ರೀ. ಬೆಳಗ್ಗೆ ಎದ್ದು ನಾವು ಅಲ್ಲಿ ವಿಸಿಟ್ ಮಾಡೋದಕ್ಕೆ ಅಲ್ಲಿ ಪಂಡಿತರು ಬಂದು ಜಲಾಭಿಷೇಕ ಮಾಡ್ತಾಯಿದ್ರು ರೀ. ಸೊ ಅದನ್ನೆಲ್ಲ ನೋಡಿ ನಮಗೆ ಭಾಳ ಖುಷಿ ಆಯಿತು. ಈ ವೇಣೂರು ಕೂಡ ಜೈನರ ಒಂದು ತುಂಬ ಹಳೆಯ ತೀರ್ಥಕ್ಷೇತ್ರವಾಗಿದೆ ರೀ. ಸೊ ಹೀಗಾಗಿ ಇನ್ನೂ ಯಾರಾದರೂ ಈ ಪ್ಲೇಸಿಗೆ ಹೋಗಿಲ್ಲ ಅಂದರೆ ಧರ್ಮಸ್ಥಳ ಸೈಡ್ ಹೋದಾಗ ಈ ಪ್ಲೇಸನ್ನು ವಿಸಿಟ್ ಮಾಡೋದು ಮರಿಬೇಡ್ರಿ. ಹಾಗೆ ನನ್ನ ಚಾನಲ್ ಜೀವ ಆಗಮನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಜೈ ಜಿನೇಂದ್ರ. ಧನ್ಯವಾದಗಳು.